ಮಹಜರ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರೋ ಬಲವಾದ ಸಾಕ್ಷಿಗಳು ಅದನ್ನ ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ರಿಮ್ಯಾಂಡ್ ಕಾಪಿಯಲ್ಲಿ ಸ್ಫೋಟಕ ಸತ್ಯಗಳಿದೆ. ದರ್ಶನ್ ಮನೆಯಲ್ಲೇ ಸಿಕ್ಕಿದೆ ದೊಡ್ಡ ಸಾಕ್ಷ್ಯ. ಎರಡನೇ ಬಾರಿಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕಸ್ಟಡಿಗೆ ಪಡ್ಕೊಂಡ್ರಲ್ಲ, ಯಾಕೆ ಪಡ್ಕೊಂಡ್ರು ಅಂತಂದ್ರೆ ಇನ್ನೂ ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇತ್ತು. ಅದನ್ನ ಕೋರ್ಟ್ ಗಮನಕ್ಕೆ ತಂದೆ ಇವರು ಸೆಕೆಂಡ್ ಟೈಮ್ ಇವ್ರನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ದರ್ಶನ್ ಮನೆಯನ್ನ ಮಹಜರ್ ಮಾಡ್ತಾರೆ. ಆಯ್ತಾ, ಎಲ್ಲವೂ ಕೂಡ ಇಂಪಾರ್ಟೆಂಟ್. ನೋಡಿ, ಕೃತ್ಯ ನಡೆದಾಗ ದರ್ಶನ್ ಧರಿಸಿದ್ದ ಬಟ್ಟೆಯನ್ನು ವಶಪಡಿಸ್ಕೊಂಡಿದ್ದಾರೆ. ಓಕೆ, ಕೃತ್ಯ ನಡೆದಾಗ ದರ್ಶನ್ ಧರಿಸಿದ್ದ ಬಟ್ಟೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಆ ಬಟ್ಟೆಯಲ್ಲಿ ರಕ್ತದ ಕಲೆಗಳು ಅಥವಾ ಇನ್ನೇನಾದರೂ ಅಂದರೆ ಈ ರೇಣುಕಾಸ್ವಾಮಿಯದ್ದು ಸಿಗುತ್ತೆ. ದರ್ಶನ್ ಮನೆಯಲ್ಲಿದ್ದ ಜೀನ್ಸ್ ಪ್ಯಾಂಟ್ ಹಾಗೂ ಟೀ ಶರ್ಟ್ ಅದು ಅವತ್ತು ಅವ್ರು ಧರಿಸಿದ್ದು, ಎರಡನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಮನೆಯ ಟೆರೇಸ್ ಮೇಲೆ ಬಟ್ಟೆ ಪತ್ತೆಯಾಗಿದೆ. ಅಂದರೆ ಏನು, ಮನೆ ಕೆಲಸದ ಆಕೆ ಬಟ್ಟೆಯನ್ನು ಒಗೆದಾಕಿರ್ತಕ್ಕಂಥ ಸಾಧ್ಯತೆ ಏನೋ ಇರಬಹುದು. ಬಟ್ ಇದೇ ಬಟ್ಟೆಯನ್ನು ಹಾಕಿದ್ರು ಅಂತ ಕೂಡ ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ. ಜೊತೆಗೆ ಲ್ಯೂಮಿನಲ್ ಟೆಸ್ಟ್ ಅಂತ ಮಾಡ್ತಾರೆ. ಬಟ್ಟೆ ಒಗೆದಿದ್ರೂ ಕೂಡ ಒಂದು ವೇಳೆ ರಕ್ತ ಏನಾದರೂ ಅಂಟಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ದರ್ಶನ್ ಬಟ್ಟೆಯನ್ನು FSLಗೆ ಈಗಾಗಲೇ ರವಾನೆ ಮಾಡಿದ್ದಾರೆ. ಅದನ್ನು ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ದರ್ಶನ್ ಅವತ್ತು ಈ ಕೃತ್ಯ ನಡೆದ ದಿನ ಯಾವ ಬಟ್ಟೆಯನ್ನು ಧರಿಸಿದ್ರು ಅದು ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳೀಗ, ದರ್ಶನ್ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಬಟ್ಟೆ ಅಂದರೆ ಕೊಲೆ ನಡೆದ ದಿನ ದರ್ಶನ್ ಧರಿಸಿದ್ದ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಇದು ಬಹಳ ಮುಖ್ಯವಾದ ಸಾಕ್ಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕೆಂದರೆ ದರ್ಶನ್ ಸರಿಸುಮಾರು 2:30 ಸಂದರ್ಭದಲ್ಲಿ ಪಟ್ಟಣಗೆರೆಯ ಶೆಡ್ ಏನಂದರೆ ಹತ್ಯೆ ನಡೆದಂಥ ಜಾಗ ಏನಿತ್ತು, ಜಾಗಕ್ಕೆ ಪವಿತ್ರ ಗೌಡ ಜೊತೆಯಲ್ಲಿ ಬರುವಂಥದ್ದು. ಪವಿತ್ರ ಗೌಡ ಜೊತೆಯಲ್ಲಿ ಬಂದ ಸಂದರ್ಭದಲ್ಲಿ ಆತ ಧರಿಸಿದಂಥ ಬಟ್ಟೆಗಳೇನಿತ್ತು ಆ ಬಟ್ಟೆಗಳೆಲ್ಲ ಕೂಡ ಅಂದರೆ ಆತ ಚಲನವಲನಗಳಿಗೆಲ್ಲ ಸಂಪೂರ್ಣವಾಗಿ CCTVಯಲ್ಲಿ ಸೆರೆಯಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಧರಿಸಿದಂಥ ಬಟ್ಟೆಯನ್ನು ಆತನ ಮನೆಯಲ್ಲಿ ಈಗ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ CCTVಯಲ್ಲಿ ಇರುವಂಥ ದೃಶ್ಯಾವಳಿಗಳು, ಆತ ಧರಿಸಿರುವಂಥ ಬಟ್ಟೆ ಅದನ್ನೇ ಮ್ಯಾಚ್ ಮಾಡಲಿಕ್ಕೆ ಆತನ ಮನೆಯಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದೀವಿ ಅಂತೇಳಿ ಒಂದು ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸ್ತಾರೆ. ಅರವಿಂದ್, ನೀವು ಹೇಳ್ತಾ ಇದ್ರಿ ಆ ಬಟ್ಟೆಯ ಮೇಲೆ ಏನಾದರೂ ರಕ್ತದ ಕಲೆಗಳಿದ್ರೆ FSLನ ಅಧಿಕಾರಿಗಳು ಅದನ್ನ ಬೇರೆ ಬೇರೆ ತಾಂತ್ರಿಕ ಅಂಶಗಳನ್ನ ಬಳಸಿ ಅದನ್ನ ಹೊರತೆಗೆಯುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಅಂತೇಳಿ. ಅಂದ್ರೆ ಅವರು ಸರಿಯಾಗಿ ಚೆನ್ನಾಗಿ ಒಗೆದಿದ್ರೆ, ಸಂಪೂರ್ಣವಾಗಿ ಅದನ್ನ ಡಿಟರ್ಜೆಂಟ್ ಹಾಕಿ ತೊಳೆದಿದ್ರೆ, ಅದರಿಂದ ರಕ್ತದ ಕಲೆಗಳು ಸಂಪೂರ್ಣವಾಗಿ ಹೊರ ಹೋಗಿದ್ರೆ ಅದರಿಂದ ರಕ್ತದ ಕಲೆಗಳು ಸಿಕ್ಕಂತ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಅಕಸ್ಮಾತ್ ಅವರು ವಾಷಿಂಗ್ ಮಿಷಿನ್ ನಲ್ಲಿ ಏನಾದರೂ ಅದನ್ನ ತೊಳೆದಿರುವಂಥದ್ದು, ಅದು ವಾಶ್ ಮಾಡುವಂಥದ್ದು, ಈ ರೀತಿ ಏನಾದರೂ ಮಾಡಿದ್ರೆ ರಕ್ತದ ಕಲೆಗಳು ಅಂತ ಸಿಕ್ಕಂತ ಸಾಧ್ಯತೆಗಳಿದಾವೆ. ಅಕಸ್ಮಾತ್ ಅದು ರಕ್ತದ ಕಲೆಗಳು, ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಅವರ ಬಟ್ಟೆ ಮೇಲೆ ಬಿದ್ದಿದ್ರೆ, ಅಂದ್ರೆ ರಿಮ್ಯಾಂಡ್ ಕಾಪಿಯಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಆತನ ಮನೆಯಲ್ಲಿ ಒಂದು ಜೀನ್ಸ್ ಪ್ಯಾಂಟ್ ಮತ್ತು ಕಪ್ಪು ಬಣ್ಣದ ಟೀ ಶರ್ಟ್ ಅನ್ನ ತಮ್ಮ ವಶಕ್ಕೆ ಪಡ್ಕೊಂಡಿವಿ. ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ ಅದನ್ನ ಬಟ್ಟೆಯನ್ನ ತೊಳೆದು ಅದನ್ನ ಒಣ ಹಾಕಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕೊಟ್ಟಿರುವಂಥದ್ದು. ಅದೆಲ್ಲ ಕೂಡ ಮುಂದಿನ ಹಂತಗಳಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿ ಪರಿಣಮಿಸುವಂಥದ್ದು. ಜೊತೆಗೆ ಅದನ್ನ ಮಾಜರನ್ನ ಮಾಡ್ಕೊಂಡಿದ್ದೀವಿ, ಯಾವುದೇ ವಸ್ತುಗಳನ್ನು ಕೂಡ ನಾವು ಬಿಟ್ಟಿಲ್ಲ ಅನ್ನೋದ್ರ ಬಗ್ಗೆ ಒಂದು ತನಿಖೆಯಲ್ಲಿ ಇದು ಪ್ರಮುಖವಾದ ಅಂಶಗಳಾಗ್ತವೆ. ಯಾಕೆಂದ್ರೆ ಅವರು ಪಟ್ಟಣಗೆರೆ ಶೆಡ್ಗೆ ಬರುವಂಥದ್ದು, ಪಟ್ಟಣಗೆರೆ ಶೆಡ್ಗೆ ಬಂದು ಬಳಿಕ ಅಲ್ಲಿ ಬಟ್ಟೆನ ರಿಮೂವ್ ಅಂದ್ರೆ ಅಲ್ಲಿ ರೇಣುಕಾಸ್ವಾಮಿಗೆ ಹತ್ಯೆಯನ್ನ ಮಾಡಿ ಅದಾದ ನಂತರ ಮನೆಗೆ ಬಂದು ಆ ಬಟ್ಟೆನ ರಿಮೂವ್ ಅನ್ನ ಮಾಡಿದರೆ ಆ ಬಟ್ಟೆನ ಎಲ್ಲೂ ಕೂಡ ಬಿಸಾಡಿಲ್ಲ. ಯಾಕೆಂದ್ರೆ ಆರೋಪಿ ಧರಿಸಿದಂಥ ಬಟ್ಟೆ ಮತ್ತು ಆರೋಪಿ CCTVಯಲ್ಲಿ ಕ್ಯಾಪ್ಚರ್ ಆಗಂತ ಸಂದರ್ಭದಲ್ಲಿ ಹಾಕೊಂಡಂತ ಬಟ್ಟೆ ಇವೆಲ್ಲ ಕೂಡ ಎರಡೂ ಕೂಡ ಮ್ಯಾಚ್ ಆಗ್ತವೆ. ಮ್ಯಾಚ್ ಆದ ಹಿನ್ನೆಲೆಯಲ್ಲಿ ಆತ ಅಲ್ಲಿಗೆ ಬಂದಿದ್ದ ಅನ್ನೋದನ್ನ ಒಂದು ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಇದೊಂದು ಪ್ರಮುಖ ಸಾಕ್ಷ್ಯವಾಗಿ ಪರಿಣಮಿಸುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅಲ್ಲಿಗೆ ಒಂದು, ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ. ಎರಡನೇದು, ದರ್ಶನ್ ಮನೆಯಲ್ಲಿ ಏನೆಲ್ಲ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಅದು ಕೂಡ ಪ್ರಮುಖ ಸಾಕ್ಷಿ ಆಗುತ್ತೆ. ದರ್ಶನ್ ಧರಿಸಿದ್ದ ಪ್ಯಾಂಟ್ ಮತ್ತು ಟೀ ಶರ್ಟ್ ಇದನ್ನು ಕೂಡ ಸೀಸ್ ಮಾಡಿದ್ದಾರೆ.